ಹಾಯ್ ಎಲ್ಲರಿಗೂ ನಮಸ್ಕಾರ ಮಾರರೆ. ಎಂತ ಅಂದರೆ ಬ್ರಾಹ್ಮಿ ಎಲೆಯಲ್ಲಿ ಎಂತೆಂಥ ಬೆನಿಫಿಟ್ಸ್ ಉಂಟು ಅನ್ನೋದನ್ನು ನಾನು ಆಲ್ರೆಡಿ ನಿಮಗೆ ಹಿಂದಿನ ವೀಡಿಯೋಸಲ್ಲಿ ಹೇಳಿದ್ದೆ. ಈಗೆಂತ ಅಂದರೆ ಈ ಎಲೆಯಿಂದ ಆಯಿಲ್ನ ಹೆಂಗೆ ಮಾಡೋದು ಅಂತ ಹೇಳಿ ಈ ವಿಡಿಯೋ ಮಾಡ್ತಿದ್ದದ್ದು. ಒಂದು ಪಾತ್ರೆಯಲ್ಲಿ ಈ ಎಲೆನ ಹಾಕಿಬಿಟ್ಟು ಬಾಡಿಸಿ, ಎಂತಕ್ಕೆ ಅಂದರೆ ಇದರಲ್ಲಿ ನೀರಿನ ಅಂಶ ಎಂಥದರೂ ಇದ್ದರೆ ಹೋಗಲಿ ಹೇಳಿ. ಕಡೆಗೆ ಕೋಕೋನಟ್ ಆಯಿಲು, ಕೊಬ್ಬರಿ ಎಣ್ಣೆನ ಇದಕ್ಕೆ ಹಾಕಿ. ನಾವು ನಮ್ಮನೇಲಿ ತೆಂಗಿನ ತೋಟ ಇರೋದ್ರಿಂದ ಮಿಲ್ಲಿಗೆ ಹೋಗಿ ಆಯಿಲ್ ಮಾಡಿಸ್ಕೊಬಂದಿರ್ತರು, ಸೊ ಅದನ್ನೇ ಹಾಕಿದ್ದೆ. ನಿಮ್ಮ ಮನೇಲಿ ಯಾವ ಕೋಕೋನಟ್ ಆಯಿಲ್ ಇದೆಯೋ ಅದನ್ನು ಹಾಕಿ. ಕಡೆಗೆ ಮೆಂತೆ, ಒಂದು ಸ್ವಲ್ಪ ಮೆಂತೆನ ಹಾಕಿಬಿಟ್ಟು, ಕರ್ಬೇವಿದ್ರೆ ಕರ್ಬೇವು ತಲೆ ಕೂದಲಿಗೆ ಒಳ್ಳೇದು ಅಂತ ಹೇಳ್ತರು. ಕರ್ಬೇವನು ಹಾಕಿಬಿಟ್ಟು ಚಂದ ಮಾಡಿ ಕುದಿಸಿ. ಯಾವ ಥರ ಕುದಿಬೇಕು ಅಂದರೆ ಇದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಟು ಹೋಗಬೇಕು. ಇದ್ರ ಕಲರ್ ಚೇಂಜ್ ಆಗ್ತದೆ, ಬ್ರೌನ್ ಕಲರಿಗೆ ಬರ್ತದೆ ನೋಡಿ, ನಿಮಗೆ ಕಾಣಿಸ್ತಿರ್ಬೋದು. ಈ ಕಲರಿಗೆ ಬಂದ ಕೂಡಲೇ ಆಗಿದೆ ಅಂತ ಅರ್ಥ. ಅದನ್ನು ಎಂತ ಮಾಡಬೇಕು ಅಂದರೆ ಒಂದೊಳ್ಳೆ ನೀಟಾಗಿರೋ ಬಾಟಲಲ್ಲಿ ಇದನ್ನು ಸೋಸಿಬಿಟ್ಟು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು. ಹಾಗೇನು ಡೈರೆಕ್ಟಾಗಿ ಹಾಕಿನೂ ಸ್ಟೋರ್ ಮಾಡಿ ಇಟ್ಕೋಬೋದು. ನೋಡಿ ನಾನೀಗ ಮಾಡ್ತಾಯಿದ್ದೆ. ನಾನಂದರೆ ಸೋಸಿಬಿಟ್ಟು ಮಾಡ್ತಿದ್ದೆ. ಎಂತಕ್ಕೆ ಅಂದರೆ ನನಗೆ ಬೆಂಗಳೂರಲ್ಲಿ ಈ ಥರ ಎಲ್ಲ ಸಿಗೋದಿಲ್ಲ, ಹಾಗಾಗಿ ಇಲ್ಲಿಂದನೇ ಮಾಡ್ಕೊಂಡು ಹೋಗುವ ಹೇಳಿ. ನೋಡಿ ಎಷ್ಟು ಚಂದ ಕಾಣಿಸ್ತದೆ. ನಮ್ಮಮ್ಮ ಅಂತೂ ನೀ ನಾಟಿ ವೈದ್ಯನೇ ಆಗಿಬಿಟ್ಟಿದೆ ಅಂತ ಹೇಳ್ಕೊಂಡು ನಗ್ತಿದ್ರು. ನನಗೂ ಯೂಸ್ ಆಗಲಿ ನಿಮಗೂ ಯೂಸ್ ಆಗಲಿ ಅಂತ ಹೇಳ್ಕೊಂಡು ಮಾಡಿದೆ ಕಾಣಿ.